ಈಗ ಬಡವರ ಬಾದಾಮು ಕಡಲೆಕಾಯಿ ಅಂತೆ, ಹಾಗೆ ಬಡವರ ಫ್ರೂಟ್ಸು ಕೂಡ ಪಪ್ಪಾಯಿ. ನೋಡಿ ಕಮ್ಮಿ ರೇಟ್ ಇದೆ ಪಪ್ಪಾಯಿಗೆ. ಈಗ ಸೀಸನ್ ಬೇರೆ, ಸೀಸನ್ ಅಲ್ಲದರೂ ಸಿಗುತ್ತೆ ಇದು. ಈಗ ನೋಡಿ ಪಪ್ಪಾಯಿ ಸೀಸನು, ಒಳ್ಳೊಳ್ಳೆ ಪಪ್ಪಾಯಿ ಸಿಗ್ತಾ ಇದೆ. ಈಗ ನೋಡಿ ಪಪ್ಪಾಯಿ ತರುವಾಗ ಇಷ್ಟು ಚಿಕ್ಕ ತರಬೇಕು. ನೋಡಿ ಇದರಲ್ಲಿ ಒಂದು 350 ಗ್ರಾಮ್ ಇದೆ. ಇದು ಒಂದೇ ಸಲ ನಮಗೆ ತಿಂದು ಮುಗಿಸ್ಬೋದು. ಇವಾಗ 30-40 ರೂಪಾಯಿಗೆಲ್ಲ ಪಪ್ಪಾಯಿ ಬೇಕಾದಷ್ಟು ಸಿಗುತ್ತೆ. ಮೊದಲು ಅದನ್ನು ಪಪ್ಪಾಯಿನ ಚೆನ್ನಾಗಿ ತೊಳಿಬೇಕು. ತುಂಬ ಹಣ್ಣು ಪಪ್ಪಾಯಿ ತರಬೇಡಿ, ಒಂದು ಸ್ವಲ್ಪ ಹದವಾಗಿರೋ ಪಪ್ಪಾಯಿ ತಂದರೆ ನಮಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಇಲ್ಲ ನಮಗೆ ಈ ಥರ ಸ್ಕಿನ್ ತೆಗಿಲಿಕ್ಕೂ ಆಗೋದಿಲ್ಲ. ನಾನು ಚೆನ್ನಾಗಿ ಸ್ಕಿನ್ ತೆಗೆದ ಮೇಲೂ ಕೂಡ ಒಂದು 2-3 ಬಾರಿ ತೊಳಿಬೇಕು. ಯಾಕೆಂದರೆ ಇದರಲ್ಲಿ ಒಂದು ಸೊನೆ ಅಂತ ಬರುತ್ತಲ್ಲ, ಅದಿರುತ್ತೆ. ಅದಿದ್ದರೆ ನಮಗೆ ನಮ್ಮ ತುಟಿಯೆಲ್ಲ ಅಷ್ಟೇ ಗುಳ್ಳೆ ಬಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ತೊಳೆದು ಇಷ್ಟು ಹದವಾಗಿರೋ ಪಪ್ಪಾಯಿ ತಗೊಂಡು ಬನ್ನಿ. ತುಂಬ ಹಣ್ಣಾದರೆ ಪಪ್ಪಾಯಿ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ಇದು ಹಣ್ಣಾಗಿದೆ, ಎಷ್ಟು ಬೇಕಷ್ಟು ಹಣ್ಣಾಗಿದೆ. ಒಂದು ಚಿಕ್ಕ ಪಪ್ಪಾಯಿ ನೋಡಿ, ತುಂಬ ಸೂಪರಾಗಿದೆ ನೋಡಿ. ಇವಾಗ ನಾನು ಅದು ಸ್ಕಿನ್ ತೆಗೆದಿಟ್ಟೆ ನೋಡಿ. ಮಕ್ಕಳಿಗೆಲ್ಲ ಕೊಡುವಾಗ ಹಣ್ಣು ಪಪ್ಪಾಯಿ ಕೊಡಿ, ಯಾಕಂದರೆ ಈ ಥರ ಪಪ್ಪಾಯಿ ಮಕ್ಕಳಿಗೆ ಡೈಜೆಷನ್ ಆಗಲ್ಲ. ಇದು ದೊಡ್ಡವರು ಮತ್ತು ಇಷ್ಟ ಇರುವವರು ಮಾತ್ರ ಈ ಥರ ಪಪ್ಪಾಯಿ ತಿನ್ನಿ. ನಮಗೆಲ್ಲ ಇಷ್ಟೇ, ನನಗೆ ಇಷ್ಟು ಮತ್ತು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಣ್ಣಾಗಬೇಕು. ತುಂಬ ಹಣ್ಣಾದರೆ ಪಪ್ಪಾಯಿ ಚೆನ್ನಾಗಿರೋದಿಲ್ಲ. ಚಿಕ್ಕ ಮಕ್ಕಳಿಗೆ ಕೂಡ ಪಪ್ಪಾಯಿ ಕೊಡಬೇಕು, ಮಾತ್ರ ಒಳ್ಳೆ ಹಣ್ಣಾಗಿರಬೇಕು. ಚಿಕ್ಕ ಮಕ್ಕಳಿಗೆ ಪಪ್ಪಾಯಿ, ಗೆಣಸು ಎಲ್ಲ ಕೊಡ್ಬೋದು. ಅವರಿಗೆ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಆದರೆ ಈ ಪಪ್ಪಾಯಿ, ಗೆಣಸೆಲ್ಲ ತಿಂದರೆ ಅವರ ಹೊಟ್ಟೆ ಕೂಡ ಕ್ಲೀನಾಗಿರುತ್ತೆ ಮಕ್ಕಳದ್ದು. ನೋಡಿ ಪಪ್ಪಾಯಿ ಎಲ್ಲರೂ ತಿನ್ನಿ ತಂದು. ಈಗ 30-40 ರೂಪಾಯಿ ಅಷ್ಟದು ನಾಟಿ ಪಪ್ಪಾಯಿ. ನಾನೊಂದು ತಿಂಬಟ್ಟೆ. ತುಂಬ ಜನ ಹೇಳಿದರು ತಿಂಬಟ್ಟು ಅಂತಂದರೆ ಇಷ್ಟಿಷ್ಟು ತಿನ್ನಲ್ಲ, ನನಗೆ ತಿಂತಾ ಇರಬೇಕು. ಸೂಪರಾಗಿದೆ. ಇನ್ನು ಚೂರು ಹಣ್ಣಾಗಿದ್ದರೆ ಚೆನ್ನಾಗಿತ್ತು. ಕಡಿಮೆಗೆ ಇದೆಲ್ಲ ಸಿಗುವಾಗ ತಗೊಂಡು ಬನ್ನಿ. ದೊಡ್ಡ ದೊಡ್ಡ ಅಂಗಡಿಗೆ ಹೋಗಿ ತೆಗೋ ಬದಲು ಅದರ ಗಾಡಿಗಳಿರುತ್ತಲ್ಲ, ಪಾಪ ಅವರಿಗೆ ವ್ಯಾಪಾರ ಆದಾಗುತ್ತೆ. ಅವರ ಹತ್ರ ತೆಗೀರಿ. ಮತ್ತು ಟೆಂಪೋದಲ್ಲಿ ಡೈರೆಕ್ಟ್ ನಮ್ಮ ರೈತರು ಕೂಡ ಬಂದು ಮಾರ್ತಾರೆ, ಅವ್ರ ಹತ್ರ ತಗೊಳ್ಳಿ. ಪಪ್ಪಾಯಿ ತಿನ್ನಿ, ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ, ಹೊಟ್ಟೆ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.